ಚುನಾವಣೆಗೆ ಮೊದಲು ದೇವರಂತೆ, ನಂತರ ಕಾಣದ ನಾಯಕ. ನಮ್ಮೂರು ದೊಡ್ಡದೂ ಅಲ್ಲ, ಚಿಕ್ಕ ಹಳ್ಳಿಯೇ. ಆದ್ರೆ ನಮ್ಮ ಜನರ ಮನಸ್ಸು ದೊಡ್ಡದು. ಆ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯನ ಚುನಾವಣೆ ಬಂತು. ಆಗ ಒಬ್ಬ ವ್ಯಕ್ತಿ ಬಂದ್ರು. ಹೆಸರು ರಮೇಶ್. ಅವನು ಮಾತಾಡಿದ್ರೆ ಜನರಿಗೆ ದೇವರೇ ಬಂದಂತೆ ಅನ್ಸಿತ್ತು. ನನ್ನನ್ನು ಗೆಲ್ಲಿಸಿದ್ರೆ ನಿಮ್ಮ ಊರನ್ನು ಮಾದರಿ ಹಳ್ಳಿಯನ್ನಾಗಿ ಮಾಡ್ತೀನಿ ಅಂತ ಶುರುವಾಯ್ತು ಕಥೆ. ರಮೇಶ್ ಪ್ರತಿದಿನ ಮನೆಗೆ ಹೋಗ್ತಿದ್ದ. ಅಕ್ಕ, ನಿಮ್ಮ ಮನೆಗೆ ನೀರಿನ ಸಮಸ್ಯೆ ಇದೆ ಅಂತ ಗೊತ್ತು. ನಾನು ಗೆದ್ರೆ ಮೊದಲ ಕೆಲಸ ಅದನ್ನೇ ಮಾಡ್ತೀನಿ. ಅಣ್ಣ, ರಸ್ತೆ ತುಂಬಾ ಕೆಟ್ಟಿದೆ ಗೊತ್ತಾ? ನಾನು ಬಂದ ಮೇಲೆ ಸಿಮೆಂಟ್ ರಸ್ತೆ ಮಾಡಿಸ್ತೀನಿ. ಮತ್ತೊಬ್ಬ ವೃದ್ಧನ ಹತ್ತಿರ ಹೋಗಿ, ತಾತ, ನಿಂಗೆ ಪಿಂಚಣಿ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ವಾ? ನಾನಿದ್ದೀನಿ, ಚಿಂತಿಸ್ಬೇಡಿ. ಅವನು ಮಾತು ಹೇಳೋ ರೀತಿ ಜನರಿಗೆ ನಂಬಿಕೆ ಬಂತು. ಮಹಿಳೆಯರಿಗೆ ಸ್ವಸಹಾಯ ಸಂಘಕ್ಕೆ ಸಾಲ, ಯುವಕರಿಗೆ ಉದ್ಯೋಗ, ಮಕ್ಕಳಿಗೆ ಉತ್ತಮ ಶಾಲೆ, ಎಲ್ಲರಿಗೂ ಒಂದು ಕನಸು ಕೊಟ್ಟ. ಚುನಾವಣೆ ಫಲಿತಾಂಶದ ದಿನ ರಮೇಶ್ ಭರ್ಜರಿ ಜಯ ಸಾಧಿಸಿದ. ಪಟಾಕಿ, ಮೆರವಣಿಗೆ, ಹೂಮಾಲೆ. ನಮ್ಮ ನಾಯಕ ಜೈ, ರಮೇಶಣ್ಣ ಜೈ. ಆ ದಿನ ಊರಿನ ಜನರು ತುಂಬಾ ಸಂತೋಷಪಟ್ರು. ಆದ್ರೆ 1 ತಿಂಗಳು ಹೋಯ್ತು. ರಸ್ತೆ ಹಾಗೆಯೇ ಇದೆ, ನೀರು ಸಮಸ್ಯೆ ಹಾಗೆಯೇ ಇದೆ. ಜನರು ರಮೇಶ್ ಮನೆಗೆ ಹೋದ್ರೆ, ಅಣ್ಣ ಹೊರಗೆ ಹೋಗಿದ್ದಾರೆ, ಮೀಟಿಂಗ್ ಇದೆ, ನಾಳೆ ಬನ್ನಿ ಎಂದು ಉತ್ತರ. ಒಂದು ದಿನ ಗ್ರಾಮದಲ್ಲಿ ಹಿರಿಯರು ಕೂತುಕೊಂಡು ಮಾತನಾಡುತ್ತಿದ್ರು. ಮಾತು ಕೊಟ್ಟದೆಲ್ಲಿದೆ? ನಮ್ಮ ನಂಬಿಕೆಗೆ ಇದೇ ಪ್ರತಿಫಲವೇ? ಮಹಿಳೆಯರು ಹೇಳಿದ್ರು. ಮನೆಗೆ ಬಂದಾಗ ತುಂಬಾ ಪ್ರೀತಿಯಿಂದ ಮಾತನಾಡಿದ್ರು. ಈಗ ಫೋನ್ ಕೂಡ ಎತ್ತೋಲ್ಲ. ಯುವಕರು ಬೇಸರಪಟ್ರು. ಒಂದು ದಿನ ಗ್ರಾಮಸಭೆ ನಡೆಯಿತು. ಜನರು ಎಲ್ಲರೂ ಒಟ್ಟಾಗಿ ನಿಂತ್ರು. ಒಬ್ಬ ವೃದ್ಧನೂ ಎದ್ದು ಹೇಳಿದ, ಮಗ, ಚುನಾವಣೆ ಗೆಲ್ಲೋಕೆ ಮಾತು ಕೊಡೋದು ಸುಲಭ, ಆದ್ರೆ ಜನರ ನಂಬಿಕೆಯನ್ನು ಕಾಪಾಡೋದು ದೊಡ್ಡ ಕೆಲಸ. ಆ ಮಾತು ಕೇಳಿ ರಮೇಶ್ ಮುಖ ಕೆಂಪಾಯಿತು. ಜನರ ಕಣ್ಣುಗಳಲ್ಲಿ ಬೇಸರ ಇತ್ತು, ಆದ್ರೆ ಕೋಪಕ್ಕಿಂತ ಹೆಚ್ಚು ನಿರಾಸೆ ಇತ್ತು. ಕಥೆ ಇಲ್ಲಿ ಮುಗಿಯಲ್ಲ. ಆ ದಿನದಿಂದ ಊರಿನ ಜನರು ಒಂದು ಪಾಠ ಕಲಿತ್ರು. ಮಾತಿಗೆ ಮತ ಕೊಡ್ಬೇಡಿ, ಕೆಲಸ ನೋಡ್ಕೊಂಡು ಮತ ಕೊಡಿ. ನಾಯಕನನ್ನು ದೇವರಂತೆ ನೋಡ್ಬೇಡಿ, ಜನರ ಸೇವಕನಾಗಿ ನೋಡ್ಬೇಕು. ಯಾಕಂದ್ರೆ ಗ್ರಾಮದ ಅಭಿವೃದ್ಧಿ ಒಬ್ಬರ ಕೈಯಲ್ಲಿಲ್ಲ, ಜನರ ಜಾಗೃತಿಯಲ್ಲಿದ. ಚುನಾವಣೆ ಸಮಯದಲ್ಲಿ ಕೇಳಿದ ಮಾತುಗಳು ಹೂವಿನ ಸುವಾಸನೆ ಆಗ್ಬಾರ್ದು, ಅವು ಗ್ರಾಮಕ್ಕೆ ಫಲ ಕೊಡುವ ಮರವಾಗ್ಬೇಕು.